ಮಗದೊಂದು ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನೂ ಕೂಡ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದೆ. ಅವರ ನಡೆಗೆ ನಿಗೂಢ ಅಂತ ಅನಿಸ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಗೊಂದಲದಲ್ಲಿದ್ದಾರೆ. ಏನು ಮಾಡೋದು? ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಾ ಅಥವಾ ಕಾದು ನೋಡೋದಾ ಅಂತ. ಬೇರೆ ಆಪ್ಷನ್ ಇಲ್ಲ, ಕಾದು ನೋಡೋದು ಬಿಟ್ಟರೆ. ಹೈಕಮಾಂಡ್ನ ಮೌನ ನಡೆ ಈಗ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಮುಂದೇನು ಮಾಡೋದು ಅಂತ ಚಿಂತಾಕ್ರಾಂತರಾಗಿದ್ದಾರೆ ಡಿ ಕೆ ಬಣ. ಸದ್ದಿಲ್ಲದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಸೇರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು. ಸದ್ಯಕ್ಕೆ ಅಸ್ಸಾಂ ಎಲೆಕ್ಷನ್ಗೆ ವೀಕ್ಷಕರಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡಿದ್ದಾರೆ. ಮುಂದಿನ ರಣತಂತ್ರದ ಬಗ್ಗೆ ಡಿ ಕೆ ಶಿವಕುಮಾರ್ ಆಪ್ತರು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ಸುತ್ತಿನ ಚರ್ಚೆಯನ್ನು ನಡೆಸಾಗಿದೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಬಟ್ ಏನು ಮಾಡೋದು? ಹೈಕಮಾಂಡ್ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ, ಮೌನ ವಹಿಸಿದೆ. ಅಸ್ಸಾಂ ಎಲೆಕ್ಷನ್ ಮುಗಿಯೋ ತನಕ ಕಾಯೋದಾ ಅಥವಾ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರೋದಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುತ್ತಾ ಇಲ್ವಾ ಅನ್ನೋದೇ ಕನ್ಫರ್ಮ್ ಆಗಿಲ್ಲ. ಅದೇ ಗೊಂದಲ ಆಗ್ತಾ ಇದೆ. ಏನು ಮಾಡೋದು ಅನ್ನುವಂಥ ಗೊಂದಲದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಣ. ಹಾಗಾಗಿ ಹಲವು ಸುತ್ತಿನ ಮಾತುಕತೆಗೆ ಅಂತೇಳಿ ಮೀಟಿಂಗ್ ಸೇರಿದ್ದಾರೆ. ಆದರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಡಿ ಕೆ ಆಪ್ತರಿಗೆ ಕಾದು ನೋಡುವ ತಂತ್ರ ಬಿಟ್ಟರೆ ಬೇರೆ ಯಾವುದೂ ಆಪ್ಷನ್ ಇಲ್ಲ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ.